ಒಂದು ವೇಳೆ ಈಗ ನಮ್ಮ ವೆಂಕಟರಮಣ ಸರ್ ಅದು ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಜಂಟಿಯಾಗಿ ಸುಮಾರು ನಮ್ಮ ಭಾರತದಲ್ಲಿರ್ತಕ್ಕಂಥ 81 ಕೋಟಿ ಜನರಿಗೆ ಇವತ್ತು ಪಡಿತರ ಚೀಟಿ ಏನು ಫಲಾನುಭವಿಗಳಿದ್ದಾರೆ ಅವರು 81 ಕೋಟಿ ಜನರಿಗೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿ ಅಂತೇಳಿ ಆ ಅಡಿಯಲ್ಲಿ ಸುಮಾರು 81 ಕೋಟಿ ನಮ್ಮ ಭಾರತೀಯರಿಗೆ ಏನು ಪಡಿತರ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರ ಆ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಅಕ್ಕಿ ಕೊಡ್ತಾ ಇದೆ. ಆ ಕೇಂದ್ರ ಸರ್ಕಾರ ಏನು ವರ್ಷಕ್ಕೆ ಸುಮಾರು ಅಂತ ಹೇಳಿದ್ರೆ 2,40,000 ಕೋಟಿ ರೂಪಾಯಿನ ಈ ಯೋಜನೆಗೆ ಖರ್ಚು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಭಾರತದಲ್ಲಿ ಯಾವೊಬ್ಬ ಪ್ರಜೆ ಕೂಡ ಉಪವಾಸ ಮಲಗಬಾರದು ಅನ್ನೋ ಒಂದು ವಿಚಾರಕ್ಕಾಗಿ ಕೇಂದ್ರ ಸರ್ಕಾರ ನಮ್ಮ ಪಡಿತರ ಕಾರ್ಡು ಫಲಾನುಭವಿಗಳಿಗೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದೆ. ಇದರಲ್ಲಿ 81 ಕೋಟಿ ಜನರಿಗೆ ವರ್ಷಕ್ಕೆ 2,40,000 ಕೋಟಿ ರೂಪಾಯಿನ ಖರ್ಚು ಮಾಡುತ್ತೆ. ಮತ್ತೆ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಂದ ಏನು ಒಂದು ಏನದು ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ 30-35 ರೂಪಾಯಿ 40 ರೂಪಾಯಿವರೆಗೂ ಖರ್ಚು ಮಾಡಿಕೊಡ್ತಾರೆ. 40 ರೂಪಾಯಿವರೆಗೂ ಖರ್ಚು ಮಾಡಿಕೊಂಡು ರೈತರಿಂದ ಸರ್ಕಾರಗಳು ಆ ಸರ್ಕಾರ ಅಕ್ಕಿಯನ್ನು ಖರೀದಿ ಮಾಡಿಕೊಂಡು ಏನು ಪಡಿತರ ಕಾರ್ಡು ಹೊಂದಿರುವಂಥ ಫಲಾನುಭವಿಗಳಿಗೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಜನರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ರೇಷನ್ ಅಕ್ಕಿಯನ್ನು ತಿನ್ನಲಾರ್ದಂಗೆ ಸೋಂಬೇರಿಗಳಾಗಿ 10 ರೂಪಾಯಿಗೆ 11 ರೂಪಾಯಿಗೆ ಅಕ್ಕಿ ಕೆಜಿಯನ್ನು ಮಾರ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಇತ್ತೀಚೆಗೆ ನಮಗೆ ಬಹಳಷ್ಟು ಘಟನೆಗಳು ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಒಳಗೆ ಬಹಳಷ್ಟು ಘಟನೆಗಳು ಕಂಡು ಬರ್ತಾ ಇದೆ. ಅದರೊಳಗೆ ನಮ್ಮ KRS ಪಕ್ಷದವರು ಕೂಡ ಕಾರ್ಯಾಚರಣೆ ಮಾಡಿ ಆ ದಾಳಿಗಳು ಮಾಡಿ ಸಂಬಂಧಪಟ್ಟ ಆಹಾರ ಇಲಾಖೆ ಮತ್ತು ಅವ್ರ ಮೇಲೆ ಒಂದಿಷ್ಟು ಕೇಸ್ಗಳು ಮಾಡಿಸಿ ಯಾರೆಲ್ಲ ಅಕ್ಕಿಗಳನ್ನ ಮಾರಾಟ ಮಾಡಿದ್ದಾರೆ ಮತ್ತು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ FIRಗಳು ಹಾಕಿಸಿ ಆ ಕೇಸನ್ನು ಕೂಡ ದಾಖಲೆ ಮಾಡಿದ್ದಾರೆ. ಆ ವಿಚಾರವಾಗಿ ನಾವು ಇವತ್ತು ಯಾಕಂತ ಹೇಳಿದ್ರೆ ಇದೊಂದು ದೊಡ್ಡ ಮಾಫಿಯಾನೇ ಇದೆ. ಯಾಕಂತ ಹೇಳಿದ್ರೆ ಇವತ್ತು 10 ರೂಪಾಯಿ ಕೆಜಿಗೆ ಅಕ್ಕಿ ಮಾರ್ತಾ ಇದ್ದಾರೆ ಅಂತ ಹೇಳಿದ್ರೆ 40 ರೂಪಾಯಿನ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ರೈತರಿಂದ 40 ರೂಪಾಯಿ ಕೆಜಿನ ಅಕ್ಕಿಯನ್ನು ಖರೀದಿ ಮಾಡಿ ಜನರಿಗೆ ಉಚಿತವಾಗಿ ಕೊಟ್ಟರೆ ಇವರು 10 ರೂಪಾಯಿ ಕೆಜಿಗೆ ಮಾರ್ತಾ ಇದ್ದಾರೆ. ಅಂದರೆ ಇನ್ನು ಈ ಏನು ಈ ಜನರಿಗೆ ಕೊಟ್ಟು ಈ ಜನರು ಏನು ಮಾಡ್ತಾ ಇದ್ದಾರೆ 10 ರೂಪಾಯಿ ಕೆಜಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೇ ಅಕ್ಕಿನ ಏನು ಮಾಡ್ತಾ ಇದ್ದಾರೆ ಇವರು ಯಾರು ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥವ್ರು ಏನು ಒಂದಿಷ್ಟು ಅವರ ಏನಂತ ಇರ್ಬೋದು ಅವ್ರನ್ನ ಡೀಲರ್ಗಳು ಮತ್ತು ಏಜೆಂಟ್ಗಳು ಮತ್ತು ಸ್ಮಗ್ಲರ್ಗಳು ಅಂತ ಅಂತಾರೆ. ಯಾಕಂದ್ರೆ ದೊಡ್ಡ ಮಾಫಿಯಾನೇ ಇದು. ಅದರಲ್ಲಿ 1 ಕೆಜಿಗೆ ಕನಿಷ್ಠ ಅಂತ ಹೇಳಿದ್ರು ಕೂಡ 30 ರೂಪಾಯಿನ ಇವತ್ತು ಲಾಸ್ ಆಗ್ತಾ ಇದೆ. ಈಗ ಯಾಕಂತ ಹೇಳಿದ್ರೆ 40 ರೂಪಾಯಿ ಕೆಜಿ ಸರ್ಕಾರ ತೆಗೆದುಕೊಂಡು ಜನರಿಗೆ ಉಚಿತವಾಗಿ ಅಕ್ಕಿ ಕೊಟ್ಟರೆ ಈ ಜನರು ಏನು ಮಾಡ್ತಾ ಇದ್ದಾರೆ ತಿನ್ನಲಾರ್ದಂಗೆ 10 ರೂಪಾಯಿ ಕೆಜಿಗೆ ಮಾರ್ತಾ ಇದ್ದಾರೆ. 30 ರೂಪಾಯಿ ಲಾಸ್ ಆಗ್ತಾ ಇದೆ. ಇವರು ಮಾರಾಟದಿಂದನೇ ಬಹಳಷ್ಟು ಮಧ್ಯವರ್ತಿಗಳು ಹುಟ್ಟುಕೊಂಡು ಈಗ ನೋಡಿ ಸರ್, ಈಗ ಒಂದೊಂದು ವಾರ್ಡಿಗೆ ಪ್ರತಿ ಒಂದು ಹಳ್ಳಿಯಲ್ಲಿ ಕೂಡ ಸುಮಾರು ಟನ್ ಗಟ್ಟಲೆ ಅಕ್ಕಿ ಸರ್. ಒಂದು ಟನ್ ಗಟ್ಟಲೆ ಅಂದ್ರೆ ಕನಿಷ್ಠ 30,000 ರೂಪಾಯಿ ಸರ್ ಒಂದು ಟನ್ನಿಗೆ ಅಕ್ಕಿಗೆ 30,000 ರೂಪಾಯಿ ಲಾಸ್ ಆಯ್ತು. ಒಂದು 10 ಟನ್ ಅಂತ ಹೇಳಿದ್ರೆ 3 ಲಕ್ಷ ರೂಪಾಯಿ ಬರುತ್ತೆ ಸರ್. ಇದು ಏನಂದ್ರೆ ಏನು ತಿಂಗಳಿಗೊಮ್ಮೆ ಏನು ಅಕ್ಕಿ ಹಾಕ್ತಾರೆ ಅವತ್ತು ನೋಡಿ ಸರ್ ಎಲ್ಲದರಲ್ಲಿದೆ ಸಾಕಾಟ ಮತ್ತು ಮಾರಾಟ. ಅತಿ ಹೆಚ್ಚಾಗಿ ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಒಳಗೆ ಜಾಸ್ತಿ ಘಟನೆಗಳಾಗ್ತಾ ಇದೆ. KRS ಪಕ್ಷ ಸೈನಿಕರು ಕೂಡ ಬಹಳಷ್ಟು ಕಡೆ ದಾಳಿ ಮಾಡಿ ಸಂಬಂಧಪಟ್ಟ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಅದನ್ನ ಒಪ್ಪಿಸಿ ಅವ್ರ ಮೇಲೆ ಕೇಸ್ಗಳು ಕೂಡ ದಾಖಲಿಸಿದ್ದಾರೆ. ಆ ವಿಚಾರವಾಗಿ ನಾವು ಇವತ್ತು ಲೈವ್ ಬಂದಿದ್ದೀವಿ. ಇದೊಂದು ದೊಡ್ಡ ಮಾಫಿಯಾನ್ ಆಗ್ತಾ ಇದೆ. ನಮ್ಮ ಈ ಹೊಸಪೇಟೆ ಒಳಗನೆ ಸುಮಾರು ಅಂದ್ರೆ ಒಂದು 10ರಿಂದ 11 ಜನ ಡೀಲರ್ಗಳು ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ನೋಡ್ರಿ, ಇವತ್ತು ಸರ್ಕಾರಗಳು ಏನು ನಮಗೆ ಉಚಿತವಾಗಿ ಅಕ್ಕಿ ಕೊಡ್ತಾರೆ, ಉಚಿತವಾಗಿ ನಾವು ಅದನ್ನ ತಗೊಳ್ತೀವಿ. ಅಕ್ಕಿಯನ್ನು ದಯವಿಟ್ಟು ನೀವು ಉಪಯೋಗಿಸ್ಕೊಳ್ರಿ. ಇಲ್ಲಾಂದ್ರೆ ಈಗಿನ ಬಡವರಿಗೆ ಕೊಡ್ರಿ. ಇಲ್ಲಾಂದ್ರೆ ಮಠ ಮಂದಿರಗಳು ದೇವಸ್ಥಾನಗಳು ಅನಾಥಾಶ್ರಮಗಳಿದೆ ದಯವಿಟ್ಟು ಅವ್ರಿಗೆ ಹಂಚ್ರಿ, ಪುಣ್ಯ ಬರುತ್ತೆ. ಹೋಗಿ ನೀವು 10 ರೂಪಾಯಿಗೆ ಇವ್ರಿಗೆ ಮಾರ್ಬಿಟ್ರೆ ಅವ್ರಿಗೆ 30-35 ರೂಪಾಯಿ ಲಾಭ ಆಗುತ್ತೆ. ಸುಮಾರು ಟನ್ ಗಟ್ಟಲೆ ಅಕ್ಕಿ ಅಂತ ಹೇಳಿದ್ರೆ ತಿಂಗಳ ಗಟ್ಟಿಗೆ ಎಷ್ಟು ಲಕ್ಷ ಟನ್ ಎಷ್ಟು 1000 ಟನ್ ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಕಡೆ ಇದೆ, ಬೆಳಗಿಗೆ ಬರ್ತಾ ಇದೆ ಸರ್. ಈಗ 100 ಟನ್ ಅಂತ ಹೇಳಿದ್ರೆ ಲೆಕ್ಕ ಮಾಡ್ಕೊಡಿ ಸರ್. ಇಡೀ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಟನ್ ಗಟ್ಟಲೆ ಅಕ್ಕಿ ಈ ರೀತಿ ಸಾಗಾಟ ಅಕ್ರಮವಾಗಿ ಮಾರಾಟ ಆಗ್ತಿದೆ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಲಾಸ್ ಆಗ್ತಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಸರ್. ಯಾಕಂದ್ರೆ 1 ಕೆಜಿಗೆ 30 ರೂಪಾಯಿ ಲಾಸ್ ಆಗ್ತಿದೆ ಸರ್. ಹೌದಾ? ನಿಜವಾದ ಬಡವರಿಗೆ ಸೇರ್ತಾ ಇಲ್ಲ ಸರ್. ಹಾಗಾಗಿ ಜನರು ಅರ್ಥ ಮಾಡ್ಕೋಬೇಕು. ಪಡಿತರ ಕಾರ್ಡು ಏನು ಫಲಾನುಭವಿಗಳಿದ್ರೆ ನಿಮ್ಗೆಲ್ಲ ನಿಮ್ಗೆ ಗಮನಕ್ಕಿರ್ಲಿ, ನೀವು ಲಾಸ್ ಮಾಡ್ಕೊಳ್ತಾ ಇದ್ರಿ. ಒಂದು ಅಕ್ಕಿಗೆ 30-35 ರೂಪಾಯಿ ಕೆಜಿನ ಲಾಸ್ ಮಾಡ್ಕೊಳ್ತಾ ಇದ್ರಿ. ನೀವು ಯಾರು ಉದ್ಧಾರ ಮಾಡ್ತಾ ಇದ್ರಿ ಅಂದ್ರೆ ಈ ಎಕ್ಸ್ಪೋರ್ಟ್ಗಳನ್ನ, ಈ ಡೀಲರ್ಗಳನ್ನ, ಈ ಯಾರು ಈ ಮಾಫಿಯಾ
ಇದರಲ್ಲಿ ಏನು ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳು, ಪೊಲೀಸರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರನ್ನ ನೀವು ಉದ್ಧಾರ ಮಾಡ್ತಾ ಇದ್ದೀರಾ. ಈ ಅಕ್ಕಿಯನ್ನು ತಗೊಂಡೋಗಿ ಅವರೇ ಸರ್ಕಾರಕ್ಕೆ ಮಾರ್ಬಿಡ್ತಾರೆ. 10 ರೂಪಾಯಿ ತಗೊಂಡು ಈಗ ಸರ್ಕಾರ 40 ರೂಪಾಯಿ ಕೆಜಿ ಅಕ್ಕಿ ರೈತರಿಂದ ಖರೀದಿ ಮಾಡ್ಕೊಂಡು ನಮ್ಗೆ ಉಚಿತ ಕೊಟ್ಟರೆ, ನೀವು 10 ರೂಪಾಯಿಗೆ ಮಾಡಿದ್ರೆ 30 ರೂಪಾಯಲ್ಲಿ ಉಳಿತು. ಇದನ್ನ ತಗೊಂಡೋಗಿ 20 ರೂಪಾಯಿ ಸರ್ಕಾರಕ್ಕೆ ಮಾಡಿದ್ರೆ ಇಲ್ಲ 30 ರೂಪಾಯಿಗೆ ಮಾಡಿ ಸರ್. ಒಂದು ಕೆಜಿಗೆ 20 ರೂಪಾಯಿ ಉಳಿತಲ್ಲ. ಈಗ ಟನ್ ಗಟ್ಟಲೆ ಅಂದ್ರೆ 100 ಟನ್ನಿಗೆ ಎಷ್ಟು ದುಡ್ಡಾಯ್ತು ಅರ್ಥ ಮಾಡ್ಕೋಬೇಕು. ಇದರಿಂದ ಜನರು ಕೂಡ ಬಹಳಷ್ಟು ವಂಚನೆ ಆಗ್ತಾ ಇದೆ. ಇದು ಲಾಭ ಪಡ್ಕೊಳ್ತಂಥವ್ರು ಮಧ್ಯವರ್ತಿಗಳು ಮತ್ತೆ ಅಧಿಕಾರಿಗಳು ಮತ್ತೆ ಇಲ್ಲಿ ಇದರಿಂದ ಯಾರ್ಯಾರು ಇದ್ರೆ ನಮಗಂತೂ ಮುಂದಿನ ದಿನಗಳ ನಾವೆಲ್ಲ ಯಾಕಂತ ಹೇಳಿದ್ರೆ ಈಗ ಬಹಳಷ್ಟು ಕಡೆ ನಾವು ಇದನ್ನ ಏನು ಅಕ್ರಮವಾಗಿ ಅಕ್ಕಿಯನ್ನು ಏನು ಮಾರಾಟ ಮಾಡ್ತಾ ಇದ್ರು, ಕೆಲವೊಂದಿಷ್ಟು ಕಡೆ ನಾವು ದಾಳಿಗಳು ಮಾಡಿ ಕೂಡ ಸಂಬಂಧಪಟ್ಟ ನಾವು ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಮತ್ತು ಪೊಲೀಸರಿಗೆಲ್ಲ ಒಪ್ಪಿಸಿ ಅವ್ರ ಮೇಲೆ ಕೇಸು ಕೂಡ ದಾಖಲು ಮಾಡಿದ್ವಿ. ಮತ್ತೆ ಏನಾಗ್ತಿದೆ ಅಂತ ಹೇಳಿದ್ರೆ, ಇವರು ಅಕ್ಕಿ ಮಾರುವಂಥವ್ರು ಏನು ತಗೊಳ್ತಾರಲ್ಲ, ಅದು ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ.